ಇದರಲ್ಲಿ ಮುಖ್ಯವಾಗಿ ಪೋಷಕಾಂಶಗಳು ಹಾಗೂ ನೀರಿನ ಉತ್ಪಾದಕತೆ ಏನಂತೆ ಅದು ಕಡಿಮೆ ಇರುತ್ತೆ. ಇದರಲ್ಲಿ ಹೀಗೆ ಮಾಡೋದ್ರಿಂದ ಮಣ್ಣಿನ ಆರೋಗ್ಯ ಹಾಳಾಗುತ್ತೆ. ಹಾಯ್ ಸರ್, ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಈ ಬಾರಿ ವಿಸಿ ಫಾರ್ಮ್ ನಲ್ಲಿ 2025 ಕೃಷಿ ಮೇಳದಲ್ಲಿ ಸಮಗ್ರ ಕೃಷಿಯಿಂದ ಸುಸ್ಥಿರತೆ ಎಂಬ ಘೋಷವಾಕ್ಯದ ಈ ಬಾರಿ ಕೃಷಿ ಮೇಳನ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ನಾವು ನೀರಾವರಿ ನಿರ್ವಹಣಾ ತಂತ್ರಜ್ಞಾನ ಕೇಂದ್ರ, ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರ್ಮ್ ಮಂಡ್ಯದಿಂದ ನಾವು ಭತ್ತದ ಬೆಳೆಯಲ್ಲಿ ನೀರು ನಿರ್ವಹಣಾ ತಂತ್ರಜ್ಞಾನಗಳನ್ನ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಮೊದಲನೇದಾಗಿ ಸಾಂಪ್ರದಾಯಿಕ ಬೇಸಾಯ ಪದ್ಧತಿ. ಇದರಲ್ಲಿ ಸಾಂಪ್ರದಾಯಿಕ ಬೇಸಾಯ ಪದ್ಧತಿಯಲ್ಲಿ ಮುಖ್ಯವಾಗಿ ನಾವು ಯಾವುದೇ ರೀತಿಯಾಗಿ ಈಕ್ವಲ್ ಆಗಿ ಸ್ಪೇಸಿಂಗ್ ಮೇಂಟೈನ್ ಮಾಡೋದಿಲ್ಲ. ಹಾಗಾಗಿ ಯಾವಾಗಲೂ ನೀರು ನಿಲ್ಲಿಸಬೇಕಾಗುತ್ತೆ. ಇದರಲ್ಲಿ ಮುಖ್ಯವಾಗಿ ಪೋಷಕಾಂಶಗಳು ಹಾಗೂ ನೀರಿನ ಉತ್ಪಾದಕತೆ ಏನಂತೆ ಅದು ಕಡಿಮೆ ಇರುತ್ತೆ. ಇದರಲ್ಲಿ ಹೀಗೆ ಮಾಡೋದ್ರಿಂದ ಮಣ್ಣಿನ ಆರೋಗ್ಯ ಹಾಳಾಗುತ್ತೆ. ಅದ್ರ ಬದಲಾಗಿ ನಾವು ಇದರಲ್ಲಿ ಖರ್ಚು ವೆಚ್ಚ ಕೂಡ, ಕೂಲಿ ಕಾರ್ಮಿಕರ ವೆಚ್ಚ ಕೂಡ ಜಾಸ್ತಿ ಆಗುತ್ತೆ. ಕಳೆ ನಿರ್ವಹಣೆ ನಾವು ಕೈಯಲ್ಲೇ ತೆಗಿಬೇಕು. ಯಾವುದೇ ಯಂತ್ರಗಳನ್ನ ನಾವು ಬಳಸಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಎಕರೆಗೆ 25 ಕೆಜಿ ಬಿತ್ತನೆ ಬೀಜ ಬೇಕಾಗುತ್ತೆ. 21 ದಿನಕ್ಕೆ ನಾವು ನಾಟಿ ಮಾಡ್ತೀವಿ. ಸೊ ಹಾಗಾಗಿ ನಾವು ಈ ವೆಚ್ಚಗಳನ್ನ ಉಳಿಸಲಿಕ್ಕೆ ನಾವು ನೇರವಾಗಿ ಮೊಳಕೆ ಬಂದಿರೋ ಕಾಳುಗಳನ್ನ ಡ್ರಮ್ ಸೀಡರ್ ಮೂಲಕ ಬಿತ್ತನೆ ಮಾಡೋದ್ರಿಂದ ನಮ್ಗೆ ಕಳೆ ನಿರ್ವಹಣೆ ಈಸಿ ಆಗುತ್ತೆ. ಇದ್ರಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ, ಒಂದು ಎಕರೆಗೆ 25 ಕೆಜಿ ಭತ್ತ ಬೇಕಾಗುತ್ತೆ. ಬಟ್ 10 ಕೆಜಿ ಆದ್ರೂ ಸಾಕಾಗುತ್ತೆ. ಕೆಲವು ಫಾರ್ಮರ್ಸ್ 10 ಕೆಜಿ ಮಾಡ್ತಾರೆ. ಬಟ್ ನಾವು ರೆಕಮೆಂಡ್ 25 ಕೆಜಿ ಮಾಡ್ತೀವಿ ಎಕರೆಗೆ. ಇದ್ರಲ್ಲಿ ಡ್ರಮ್ ಸೀಡರ್ ನೇರ ಬಿತ್ತನೆ ಮಾಡೋದ್ರಿಂದ ಸಾಲಿಂದ ಸಾಲಿಗೆ ಅಂತರವನ್ನು ನಾವು ಕಾಪಾಡ್ಕೋಬಹುದು. ಫಸ್ಟ್ ಗೆ ನಾವು ಗದ್ದೆಯನ್ನ ಹದ ಮಾಡಿದ ನಂತರ ನೀರನ್ನ ಬಸಿಬೇಕು. ತೇವ ಮಾತ್ರ ಇರಬೇಕು. ಕುರುಮೊಳಕೆ ಅಂತೀವಲ್ಲ, ಮೊಳಕೆ ಬಂದ ಕಾಳುಗಳನ್ನ ನಾವು ಬಿತ್ತನೆ ಮಾಡಬೇಕು. ಇದರಲ್ಲಿ 20 ಸೆಂಟಿಮೀಟರ್ ಸಾಲಿನ ಸಾಲಿಗೆ ಅಂತರ ಇರ್ತದೆ. 20 ಸಾಲ ನಾವು ಈಸಿಯಾಗಿ 20 ರಿಂದ 25 ದಿನ ಆದ್ಮೇಲೆ ನಾವು ಹಾಗೂ 40 ದಿನ ಒಂದ್ಸರಿ ಕೋನ ವೀಡ್ರಿಂದ ಕಳೆ ನಿರ್ವಹಣೆ ಮಾಡಬಹುದು. ಒಬ್ಬರೇ ಇದರಲ್ಲಿ ದಿನಕ್ಕೆ 2 ರಿಂದ 3 ಎಕರೆ ಗಂಟ ಬಿತ್ತನೆಯನ್ನ ಮಾಡಬಹುದು. ಹಾಗೆ ಇದರಲ್ಲಿ ಕೂಲಿ ಕಾರ್ಮಿಕರ ವೆಚ್ಚ ಇದು ಉಳಿಯುತ್ತೆ. ನೆಕ್ಸ್ಟ್ ಶ್ರೀ ಪದ್ಧತಿ. ಇದರಲ್ಲಿ ತೇವ ಮಾತ್ರ ಇದ್ರೆ ಸಾಕಾಗುತ್ತೆ. ಎಕರೆಗೆ 2.5 ರಿಂದ 3 ಕೆಜಿ ಅಷ್ಟೇ ಬಿತ್ತನೆ ಬೀಜ ಸಾಕಾಗುತ್ತೆ. ಒಂದು ಗುಣಿಗೆ ಒಂದೇ ಪೈರು ನಾಟಿ. ಇದು 10 ರಿಂದ 14 ದಿನಗಳೊಳಗೆ ನಾಟಿ ಮಾಡಬೇಕಾಗುತ್ತೆ. ಸಾಲಿಂದ ಸಾಲಿಗೆ ಹಾಗೂ ಗಿಡದಿಂದ ಗಿಡಕ್ಕೆ ಕೇವಲ 25 ಸೆಂಟಿಮೀಟರ್ ಇರುತ್ತೆ. ಇದರಲ್ಲಿ ಎರಡೂ ಬದಿ ಸಾಲಿಂದ ಸಾಲಿಗೂ ಗಿಡದಿಂದ ಗಿಡಕ್ಕೂ ಎರಡೂ ಕಡೆ ಸಮಾನವಾದ ಅಂತರ ಇರೋದ್ರಿಂದ ನಾವು ಕೋನ ವೀಡರ್ ಬಳಸಿ ನಾವು ಈಸಿಯಾಗಿ ಕಳೆ ನಿರ್ವಹಣೆ ಮಾಡಬಹುದು. ಇದರಲ್ಲಿ ತೆಂಡೆಗಳು ಜಾಸ್ತಿ ಹೊಡಿತೀವಿ. ಅಂದ್ರೆ ಗಾಳಿ ಬೆಳಕು ಸರಾಗವಾಗಿ ಹೊಡೋದ್ರಿಂದ ತೆಂಡೆಗಳು ಜಾಸ್ತಿ ಹೊಡಿತವೆ. ಸೊ ಇಳುವರಿ 10 ರಿಂದ 15% ಶೇಕಡ ಹೆಚ್ಚಾಗುತ್ತೆ. ಹಾಗೂ ನೀರಿನ ಉಳಿತಾಯ 10 ರಿಂದ 20% ಆಗುತ್ತೆ. ಇದರಲ್ಲಿ ಕಾಳು ಕಟ್ಟಿದ ನಂತರ ನಾವು ನೀರು ನಿಲ್ಲಿಸೋ ಅವಶ್ಯಕತೆ ಇರೋದು. ಅಪ್ ಟು ಕಾಳು ಕಟ್ಟೋದಂತ ಅವಶ್ಯಕತೆ ಇರೋದಿಲ್ಲ. ತೇವಾಂಶ ಮೇಂಟೈನ್ ಮಾಡಿದ್ರೆ ಸಾಕಾಗುತ್ತೆ. ನಂತರದಲ್ಲಿ ನೀವು ಸ್ವಲ್ಪ ನೀರು ನಿಲ್ಲಿಸಬೇಕಾಗುತ್ತೆ ಕಾಳು ಕಟ್ಟುವ ನಂತರ. ನೆಕ್ಸ್ಟ್ ಇದ್ರ ಜೋಡಿ ಸಾಲಿನಲ್ಲಿ ಕಬ್ಬು. ನಾವು ಸಾಮಾನ್ಯವಾಗಿ ರೈತರು 3 ಅಡಿ ಸಾಲನ್ನ ಬಿತ್ತನೆ ಮಾಡ್ತಾರೆ. ನಾವಿಲ್ಲಿ ಕಬ್ಬಿನ ಪೈರುಗಳನ್ನ 30 ದಿವಸದ ಕಬ್ಬಿನ ಪೈರುಗಳನ್ನ ಜೋಡಿ ಸಾಲಿನಲ್ಲಿ ನಾವು ಬಿತ್ತನೆ ಮಾಡೋದ್ರಿಂದ ನಾವು ಈಸಿಯಾಗಿ ಅಂತರ ಬೇಸಾಯವನ್ನು ಮಾಡಕ್ಕೆ ಈಸಿ ಆಗುತ್ತೆ. ಹಾಗೆ ಕಬ್ಬಿನಲ್ಲಿ ಹನಿ ನೀರಾವರಿ, ಮೇಲ್ಮೈ ಮತ್ತು ಒಳಮೈ ಹನಿ ನೀರಾವರಿ. ಮೇಲ್ಮೈ ಹನಿ ಜೋಡಿ ಸಾಲುಗಳ ನಡುವೆ 2 ಅಡಿ ಅಂತರ ಇರುತ್ತೆ. ಒಂದು ಬಿತ್ತನೆಯಿಂದ ಇನ್ನೊಂದು ಬಿತ್ತನೆಗೆ 1 ಅಡಿ ಅಂತರ ಇರುತ್ತೆ. 2 ಜೋಡಿ ಸಾಲುಗಳ ಮಧ್ಯೆ 5 ರಿಂದ 6 ಅಡಿ ಇರುತ್ತೆ. ಈ ಜೋಡಿ ಸಾಲಿನ 5 ರಿಂದ 6 ಅಡಿ ಯಾಕಂದ್ರೆ ಈಸಿಯಾಗಿ ಪವರ್ ಟಿಲ್ಲರ್ ಅಥವಾ ಮಿನಿ ಟ್ರಾಕ್ಟರ್ ನಾವು ಬಳಸಿ ಅಂತರ ಬೇಸಾಯ ಮಾಡಬಹುದು. ಇದ್ರ ಕಳೆ ನಿರ್ವಹಣೆ ಆಗಿ ಬೇಸಾಯ ಕ್ರಮ ಈಸಿ ಆಗುತ್ತೆ ನಮ್ಗೆ. ಸೊ ಇದರಲ್ಲೂ ನಮ್ಗೆ ಒಂದು ಲ್ಯಾಟ್ರಲ್ 2 ಲೈನ್ ಗಳಿಗೆ ನೀರು ಉಣಿಸೋದ್ರಿಂದ ನಮ್ಗೆ ನೀರನ್ನು ಕೂಡ ಕಡಿಮೆ ನೀರಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡಿಬಹುದು. ತೆಂಡೆಗಳು ಕೂಡ ಚೆನ್ನಾಗಿ 10 ರಿಂದ 12 ತೆಂಡೆಗಳನ್ನು ಸಹ ಪಡಿಬಹುದು. ಇದರಲ್ಲಿ ಇದು ಮೇನ್ ಆಗಿ ನಾವು ಇದು VCF 517 ವೆರೈಟಿನ ನಾವು ಇಲ್ಲಿ ಮಂಡ್ಯದಲ್ಲಿ ಆಲ್ಮೋಸ್ಟ್ ಎಲ್ಲ ರೈತರು ಅದೇ ಬಿಟ್ರೆ ಅಪ್ ಟು 80 ಟನ್ವರೆಗೂ ನಮ್ಗೆ ಇಳುವರಿನ ಪಡಿಬಹುದು. ಒಂದ್ ಎಕರೆಗೆ 5 ರಿಂದ 6 ಸಾವಿರ ಪೈರು ಬೇಕಾಗುತ್ತೆ. ಸೊ ಅದನ್ನ ನೀವು ಈಗ ಪ್ರಿಫರ್ ಮಾಡ್ತಿದ್ದಾರೆ, ರೈತರು ಫಾಲೋ ಮಾಡ್ತಿದ್ರೆ ಇನ್ನು ಹೆಚ್ಚಾಗಿ ಅಳವಡಿಸಿಕೊಳ್ಳಿ ಅಂತ ನಾವು ಪ್ರಮೋಟ್ ಮಾಡ್ತಿದ್ದೀವಿ. ತಮ್ಮ ಹೆಸರು ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಹೇಳ್ತಾರೆ ಸರ್? ಸರ್, ನಮ್ಮ ಹೆಸರು ದರ್ಶನ್ ಅಂತ ಹೇಳ್ಬಿಟ್ಟು. ಹೆಚ್ಚಿನ ಮಾಹಿತಿಗಾಗಿ ನೀರು ನಿರ್ವಹಣಾ ತಂತ್ರಜ್ಞಾನ ಕೇಂದ್ರ, ವಲಯ ಕೃಷಿ ಸಂಶೋಧನಾ ಕೇಂದ್ರ, ಇಲ್ಲಿ ನೀವು ಸಂಪರ್ಕಿಸಬಹುದು. ಓಕೆ, ಫೈನ್.